IPS, KAS ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲು ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ದೇವರತ್ನ ಫೌಂಡೇಶನ್ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುತ್ತದೆ ಎಂದು ವಕೀಲ MC ಹುಂಡಿ ಶಿವಪ್ರಸಾದ್ ಅವರು ತಿಳಿಸಿದರು. ನನಗೆ ಅವತ್ತಿದ್ದಲ್ಲ ಆಸೆ, ನಾನು IAS ಮಾಡಬೇಕು, DC ಆಗಬೇಕು, ಜನರಿಗೆ ಕೊಡುಗೆ ಕೊಡಬೇಕು ಅಂತ. ಈಗ ಆಸೆ ನೆರವೇರಿಸಬೇಕಲ್ಲ. ಆಗ ನನ್ನ ಆಸೆ ನೆರವೇರಿಸಕ್ಕೆ ನನ್ನ ಮನೆಯವರೇ ಆಗ್ಬೇಕಾ? ಅಣ್ಣ ಮಕ್ಕಳು, ಚಿಕ್ಕಪ್ಪವ್ರ ಮಕ್ಕಳು ಇವರೇ ಆಗ್ಬೇಕಾ? ಪ್ರತಿಭೆ ಯಾರು? ನನ್ನ ಜನ ತಾನೆ. ಪ್ರತಿಭೆ ಯಾರಲ್ಲಿದೆ ಅವ್ರು ನನ್ನ ಸ್ವಂತ ಬಂಧುಗಳಲ್ವಾ? ನಂಜನಗೂಡಿನ ಕಬ್ಬಳ್ಳಿ ವಿದ್ಯಾರ್ಥಿ ನಿಲಯದಲ್ಲಿ ನಂಜನಗೂಡು ತಾಲೂಕಿನ IPS, IAS ಮತ್ತು KAS ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿ ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು IPS, KAS ಓದುವ ಆಸೆ ಇಟ್ಟುಕೊಂಡು ಕನಸು ಕಾಣುತ್ತಾರೆ. ಆದರೆ ಅವರಿಗೆ ಶಿಕ್ಷಣ ಪಡೆಯಲು ಸಹಕಾರ ಇರುವುದಿಲ್ಲ. ಅಂತಹ ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರ ಕನಸನ್ನು ನನಸು ಮಾಡಲು ಮತ್ತು ಅವರ ತಂದೆ ತಾಯಿಯ ಆಸೆಯನ್ನ ಈಡೇರಿಸಲು ನಮ್ಮ ದೇವರತ್ನ ಫೌಂಡೇಶನ್ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುವ ಮೂಲಕ ಅವರಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಅವರು ಉನ್ನತ ಸ್ಥಾನಕ್ಕೆ ಹೋಗಿ ಬಡ ಜನರ ಕಣ್ಣೀರನ್ನ ಒರೆಸುವ ಕೆಲಸವನ್ನ ಮಾಡುವಂತೆ ಆಗಬೇಕು. ಅದಕ್ಕೆ ನಮ್ಮ ದೇವರತ್ನ ಫೌಂಡೇಶನ್ ಸಂಸ್ಥೆ ಸದಾ ನಿಮ್ಮ ಜೊತೆಗಿರುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನ ತುಂಬಿದರು. ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ BJ ವಿಜಯಕುಮಾರ್ ಅವರು ಮಾತನಾಡಿ, ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನ ಮುಂದುವರಿಸಲು ಬಡತನ, ಮನೆಯಲ್ಲಿ ತೊಂದರೆ, ಇನ್ನು ಹಲವಾರು ಸಮಸ್ಯೆಗಳಿಗೆ ಒಳಗಾಗಿ ಓದುವ ಆಸೆ ಇದ್ದರೂ ಸಹ ಶಿಕ್ಷಣವನ್ನ ಮುಗಿಸಿ ಹಾಗೆ ಉಳಿದುಕೊಳ್ಳುತ್ತಾರೆ. ಅಂತಹ ವಿದ್ಯಾರ್ಥಿಗಳನ್ನ ನಮ್ಮ ದೇವರತ್ನ ಫೌಂಡೇಶನ್ ವಿದ್ಯಾರ್ಥಿಗಳ ನೆರವಿಗೆ ನಿಲ್ಲುತ್ತಿರುವುದು ಎಲ್ಲರೂ ಮೆಚ್ಚುವಂತಹ ವಿಚಾರವಾಗಿದೆ ಎಂದು ದೇವರತ್ನ ಫೌಂಡೇಶನ್ ಕಾರ್ಯವೈಖರಿಗೆ ಡಾಕ್ಟರ್ BJ ವಿಜಯಕುಮಾರ್ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ನಿಮ್ಮನ್ನ ರೆಡಿ ಮಾಡೋದಕ್ಕೆ ನಮ್ಮ ಸ್ನೇಹಿತರಿದ್ದಾರೆ. ಕ್ಲಾಸ್ ಮಾಡೋದಕ್ಕಿಂತ ಮುಂಚೆ ನೀವು 100 ಜನ ರೆಡಿ ಮಾಡ್ತೀರಾ ಮಾಡಿ, 500 ಜನ ರೆಡಿ ಮಾಡ್ತಾರೆ ರೆಡಿ ಮಾಡಿ, 10 ಜನ ರೆಡಿ ಮಾಡ್ತಾರೆ ರೆಡಿ ಮಾಡಿ. ಆದ್ರೆ ಒಬ್ಬರಿಗೆ ಮಿನಿಮಮ್ 2 hours ಅವ್ರ ಇಂಡಿವಿಜುವಲ್ ಕೂರಿಸ್ಕೊಂಡು ಏನು ಕೌನ್ಸಿಲಿಂಗ್ ಏನ್ ಸಬ್ಜೆಕ್ಟ್ ಓದ್ತಿದೆ, ನಿನ್ ಮೆರಿಟ್ ಏನಿದೆ, ಬ್ಯಾಕ್ಗ್ರೌಂಡ್ ಇದೆ, ನಿನ್ಗೆ ಯಾವ ಸಬ್ಜೆಕ್ಟ್ ಇಷ್ಟ ಇದೆ, ನಿನ್ಗೆ ಏನೆಲ್ಲ ಮಾಡಕ್ ಸಾಧ್ಯ ಅಂತ ಕೌನ್ಸಿಲಿಂಗ್ ಮಾಡಿ ಆ ಹೆಣ್ಮಗಳನ್ನ ಅಥವಾ ಗಂಡ್ಮಗಂದ ಒಂದು 10 ಪೇಜ್ ಒಂದು ಸ್ಟೋರಿ ಮಾಡಿ ಅದನ್ನ ಮಾಡಿದ್ರೆ ನಾವು ಸಕ್ಸಸ್ ಸಾಧ್ಯ. ಯಾಕಂದ್ರೆ ನಾನು ಕೂಡ ಕಾರ್ಯಕ್ರಮದಲ್ಲಿ ದೇವರತ್ನ ಫೌಂಡೇಶನ್ ಸಂಸ್ಥಾಪಕರಾದ MC ಹುಂಡಿ ಶಿವಪ್ರಸಾದ್, ಡಾಕ್ಟರ್ BJ ವಿಜಯಕುಮಾರ್ ಹಾಗೂ ದಾಸನವರ ಪುಟ್ಟಸ್ವಾಮಿ, ಸಿದ್ದರಾಜು ಸೇರಿದಂತೆ ಫೌಂಡೇಶನ್ ತಂಡದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಮುಂತಾದವರು ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 9 ಲೈವ್ ನ್ಯೂಸ್, ಮೈಸೂರು.